ರವೆ ಉಂಡೆ ಮಾಡುವ ಪದಾರ್ಥಗಳು 2 ಬಟ್ಲು ರವೆ ತಗೊಂಡಿದ್ದೀನಿ ಮೀಡಿಯಮ್ಮು, 1 ಕಪ್ ಸಕ್ಕರೆ ತಗೊಂಡಿದ್ದೀನಿ, ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ, ಈ ತುಪ್ಪನ ಕಾಯಿಗೆ ಇಟ್ಕೊಂಡಿದ್ದೀನಿ. ತುಪ್ಪ ಕಾದ ನಂತರದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಿಂಗೆ ಹುರ್ಕೋಬೇಕು. ಉರಿನ ಮೀಡಿಯಮ್ ಆಗಿ ಇಟ್ಕೊಂಡು ಈಗ 2 ಬೌಲ್ ರವೆ ಹಾಕ್ಕೋಬೇಕು. ಇದಕ್ಕೆ ಹುರ್ಕೋಬೇಕು. ಎಲ್ಲ ಮಿಕ್ಸ್ ಆಗಬೇಕು. ರವೆ, ತುಪ್ಪ, ದ್ರಾಕ್ಷಿ, ಗೋಡಂಬಿ ಎಲ್ಲ ಪುಡಿ ಪುಡಿಯಾಗಿ ಆಗಬೇಕು. ಈಗ ನೋಡಿ, ಈಗ ರವೆ ಉದ್ರಾಗೈತೆ ನೋಡಿ, ಕಲರು ಕೂಡ ಚೇಂಜ್ ಆಗ್ತಾ ಇದೆ. ಅದೊಂದು ಸ್ವಲ್ಪ ಬೆಚ್ಚಗಾಗಬೇಕು ರವೆ. ನೋಡಿ, ಬೆಚ್ಚಗಾಗ್ತಾ ಕಲರು ಚೇಂಜ್ ಆಗ್ತಾ ಇದೆ ನೋಡಿ. ಹತ್ತದು ಪರಿಮಳ ಗೊತ್ತಾಗುತ್ತೆ ನಮಗೇನೆ ಉರಿತಾ ಇದ್ದಾಗ. ಅಲ್ಲಿವರೆಗೂ ಹುರ್ಕೊಳ್ಳಿ ನೀವು. ನೋಡಿ, ಈಗ 1 kg ರವೆ ತಗೊಂಡಿದ್ದೀವಿ ನಾವು. ಇವಾಗ ಕಲರ್ ಎಲ್ಲ ಚೇಂಜ್ ಆಗಿದೆ. ಇದೇ ರವೆ ತಗೊಂಡಿದ್ದೀವಲ್ಲ, ಅದೇ ಬೌಲಲ್ಲಿ ನಾವು ಕೊಬ್ಬರಿ ತಗೊಂಡು ಇದಕ್ಕೆ ಹಾಕ್ತಾ ಇದ್ದೀವಿ. ಇದು ಚೆನ್ನಾಗಿ ಒಂದು 5-10 ನಿಮಿಷ ಫ್ರೈ ಮಾಡ್ಕೋಬೇಕು. ಜೊತೆಯಲ್ಲೇ ಮಿಕ್ಸ್ ಎಲ್ಲ ಆಗಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ. ಒಂದು 5-10 ನಿಮಿಷ ಸಾಕು ಇದು ನೋಡಿ. ಇವೆಲ್ಲನೂ ನಾನು ಮೀಡಿಯಮ್ ಉರಿಲೇ ಫ್ರೈ ಮಾಡ್ಕೊತಾ ಇರೋದು. ತುಪ್ಪ, ದ್ರಾಕ್ಷಿ, ಗೋಡಂಬಿ, ರವೆ, ಕೊಬ್ಬರಿ ಎಲ್ಲನೂ ನಾನು ಮೀಡಿಯಮ್ ಉರಿಲೇ ಫ್ರೈ ಮಾಡ್ಕೊತಾ ಇರೋದು. ರವೆದು ಮಾತ್ರ ಕಲರ್ ಚೇಂಜ್ ಆಗಂಗೆ ಹುರ್ಕೊಂಡಿದ್ದೀನಿ. ಈ ಕೊಬ್ಬರಿನೂ ಅಷ್ಟೇ ಅದೇ ಬೌಲಲ್ಲಿ ಕೊಬ್ಬರಿ ತಗೊಂಡು ಒಂದು 5-10 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ನಾವು ರವೆ ತಗೊಂಡ್ವಿ 2 ಬೌಲು. ಅದೇ ಬೌಲಲ್ಲಿ 1 ಕಪ್ ಸಕ್ಕರೆ ಹಾಕ್ತಾಯಿದ್ದೀವಿ. ಹಾಕಾದ್ಮೇಲೆ ಸ್ವಲ್ಪ ಒಂದು 2 ಮಿನಿಟ್ಸ್ ಅಷ್ಟೇ. ಸಕ್ಕರೆ ಕರಗಬಾರ್ದು. ಸಕ್ಕರೆ ಕರಗಷ್ಟರಲ್ಲಿ ಆಫ್ ಮಾಡಬೇಕು ನೋಡಿ. 1 ಸೆಕೆಂಡ್ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀವಿ ನಾವು. ಇವಾಗ ನೋಡಿ, ಸಕ್ಕರೆ ಹಾಕೊಂಡು 1 ನಿಮಿಷ ಆಯಿತು. ಗ್ಯಾಸು ಆಫ್ ಮಾಡ್ಕೊಂಡಿದ್ವಿ. ಇವಾಗ ಬೆಚ್ಚಗಿರೋ ಹಾಲನ್ನ ಒಂದೊಂದು ಸ್ವಲ್ಪ ಹಾಕ್ಕೋಬೇಕು. ಒಂದೊಂದು ಸ್ವಲ್ಪ ಹಾಕ್ಕೊಂಡು ಉಂಡೆ ಕಟ್ಟೋ ರೀತಿ ಆಗಬೇಕು. ಒಂದೊಂದು ಸ್ವಲ್ಪನೇ ಹಾಕ್ಕೊಳ್ಳಿ. ಜಾಸ್ತಿ ಹಾಲು ಹಾಕ್ಕೊಂಡ್ರೆ ತೆಳ್ಳೆ ಆಗುತ್ತೆ, ಉಂಡೆ ಕಟ್ಟೋಕ್ಕಾಗಲ್ಲ ನಿಮಗೆ. ಒಂದೊಂದು ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಕಟ್ಟಂಗೆ ಮಾಡ್ಕೊಳ್ಳಿ ನೋಡಿ. ಹಿಂಗೆ ಒಂದೊಂದು ಸ್ವಲ್ಪನೇ ಹಾಕೋಬೇಕು ನೋಡಿ. ಒಂದೊಂದು ಸ್ವಲ್ಪನೇ ಹಾಲು ಹಾಕ್ಕೊಂಡು ಈ ಥರ ಕಲಿಸ್ಕೊಂಡಿದ್ದೀವಿ. ಉಂಡೆ ಕಟ್ಟಬೇಕು ಅಷ್ಟು ಕಲಿಸ್ಕೊಂಡಿದ್ದೀನಿ. ಒಂದೊಂದು ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀವಿ ನೋಡಿ. ಒಂದೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೈಗೆ ತುಪ್ಪ ಸವರ್ಕೊಂಡು ಉಂಡೆ ಕಟ್ಕೊತಾ ಇದ್ವಿ ನೋಡಿ. ಕೈಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೀವಿ. ತುಪ್ಪ ಸವರ್ಕೊಂಡು ಈ ಥರ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ದಪ್ಪಕ್ಕೆ ಬೇಕು ಉಂಡೆ ಅಂದರೆ ದಪ್ಪಕ್ಕೆ ಮಾಡ್ಕೊಳ್ಳಿ. ನಾವು ಮೀಡಿಯಮಾಗಿ ಕಟ್ಕೊತಾ ಇದ್ದೀವಿ ಈ ಥರ ನೋಡಿ. ಈಗ ತುಪ್ಪನ ಕೈಗೆ ಸವರ್ಕೊಂಡು ಉಂಡೆ ಮಾಡ್ಕೊಂಡಿದ್ದೀವಿ. ಈ ಥರ ರವೆ ಉಂಡೆ ರೆಡಿಯಾಗಿದೆ.